ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಸೊ ಮಾರ್ನಿಂಗ್ ರೂಟೀನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಸೊ ಲೈಕ್ ಮಾಡೋದು ಮರಿಬೇಡಿ, ಓಕೆನಾ? ಆ್ಯಂಡ್ ಮಾರ್ನಿಂಗ್ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಮಕ್ಕಳು ಹೇಳೋದಕ್ಕೆ ಇಷ್ಟಪಡಲ್ಲ, ಆದರೂ ಸ್ಕೂಲ್ಗೆ ಹೋಗ್ಬೇಕಲ್ವ, ಅದಕ್ಕೆ ಹೇಳಲೇಬೇಕು. ಚಾರು ಮತ್ತು ಕಣ್ಣು ಇಬ್ಬರು ಹೇಳಲ್ಲ ಅಂಥೇಳಿ ಹಠ ಮಾಡ್ತಾಯಿದ್ರು. ಸೊ ಇಲ್ಲ, ಹೇಳಬೇಕು, ಟೈಮ್ ಆಗುತ್ತೆ ಸ್ಕೂಲ್ಗೆ ಅಂತ ಎಬ್ಬರಿಸ್ತಾ ಇದ್ದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚೆನ್ನ ಮಸಾಲ, ಚಟ್ನಿ, ಪೂರಿ ಮತ್ತು ಚಿತ್ರಾನ್ನ ಮಾಡಿದರು ಅಕ್ಕ. ಆ್ಯಂಡ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಎಳ್ಳುಂಡೆ ಮಾಡಿದರು. ಆ್ಯಂಡ್ ಸ್ಕೂಲ್ಗೆಲ್ಲ ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಮೇಲೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಫುಲ್ಲು ಎಲ್ಲ ಬುಕ್ಸ್ ಎಲ್ಲ ಓದ್ಕೊಂಡು ಎಲ್ಲ ಬೆಡ್ ಮೇಲೇ ಹರಡಿ ಇಟ್ಟಿದ್ರು ನಮ್ಮ ಪುಟಾಣಿಗಳು. ಸ್ಕೂಲ್ಗೆ ಹೋದ್ಮೇಲೆ ನಾನು ರೂಮೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಕ್ಸ್ಟ್ರಾ ಒಂದು ಮಂಚ ಇತ್ತು, ಸೊ ಅದಕ್ಕೆ ಮೇಲೆ ಹಾಕಿದ್ದೀವಿ, ಬೆಡ್ಡೆಲ್ಲ ಹಾಕಿ. ಆ್ಯಂಡ್ ಕೆಲವು ಬಟ್ಟೆಗಳೆಲ್ಲ ಊರಿಂದ ತೊಗೊಂಡು ಬಂದಿದೆ ನನ್ನ ತಮ್ಮದು. ಸೊ ಅದನ್ನು ಯಾರಿಗಾದ್ರೂ ಕೊಟ್ಬಿಡೋಣ ಅಂತೇಳಿ ಒಂದು ದೊಡ್ಡ ಬ್ಯಾಗಲ್ಲಿ ಹಾಕಿ ಮಂಚದ ಮೇಲೇ ಒಂದು ಸೈಡ್ಗೆ ಇಟ್ಟಿದ್ದೀನಿ. ತುಂಬ ಚಿಕ್ಕದೆಲ್ಲ ಆಗೋಗಿತ್ತು ನನ್ನ ತಮ್ಮನಿಗೆ. ಟೀ ಶರ್ಟ್ಸು, ಪ್ಯಾಂಟ್ಸು, ಜೀನ್ಸ್ ಪ್ಯಾಂಟ್ಸ್ ಎಲ್ಲ. ಸೊ ಮನೆ ಶಿಫ್ಟ್ ಮಾಡಿದ್ರಲ್ಲ, ಸೊ ಆವಾಗ ಯಾವುದಾದ್ರು ಬೇಡವೋ ಬಟ್ಟೆಗಳು, ಸೊ ಅದನ್ನೆಲ್ಲ ಕಳಿಸ್ತಾ ನಮಗೆ. ಸೊ ಇಲ್ಲಿ ಊರಿಗೆ ಬರ್ತಾ ಇರ್ತಾರೆ ಯಾರಾದರೂ, ಅವ್ರಿಗೆ ಕೊಟ್ಬಿಡೋಣ ಅಂತೇಳಿ ತೊಗೊಂಡು ಬಂದೆ. ಗುಡ್ ಮಾರ್ನಿಂಗ್. ಇದೇಳು, ಇನ್ನೂ ನಿದ್ದೆ ಬರ್ತಾ ಇದೆಯಂತೆ. ಟೈಮು 7 o'clock ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಮಲ್ಕೊಂಡಿದ್ದಾನೆ ಫ್ರೆಂಡ್. ಇದೇಳು ಬಂಗಾರಿ, ಲೇಟ್ ಆಗುತ್ತೆ, ಸ್ಕೂಲ್ಗೆ ರೆಡಿ ಆಗಬೇಕು. ಗುಡ್ ಮಾರ್ನಿಂಗ್. ಕಿಸ್ ಕೊಡು. ಗುಡ್ ಮಾರ್ನಿಂಗ್ ಕಿಸ್ ಕೊಡು. ಅಯ್ಯೋ, ಬೀಳಿಸ್ತಾ ಇದೆಯಾ? ನಡಿ, ಬೇಗ ಸ್ನಾನ ಮಾಡ್ಕೊಂಡು, ಬೇಗ ಬಟ್ಟೆ ಹಾಕ್ಕೊಂಡು, ಯೂನಿಫಾರ್ಮ್ ಹಾಕ್ಕೊಂಡು, ಬೇಗ ರೆಡಿ ಆಗಿಬಿಟ್ಟು, ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಬೇಗ ಸ್ಕೂಲ್ಗೆ ಹೋಗುವಂತೆ, ಓಕೆನಾ? ಇದ್ದೇನಿಲ್ಲ ಇದ್ದೇಳು. ಅಯ್ಯಪ್ಪ, ಜಂಪ್ ಮಾಡಬೇಡ ಹಿಂದೆ. ಏಯ್, ಬೆನ್ನಿಗೆ ತಗಲುತ್ತೆ. ಹಾಯ್ ಹೇಳು. ಹಾಯ್. 2 ಆಗ್ತಾ ಇದೆಯಾ ಅವ್ರ ಜೊತೆ? ನನ್ಸೆ. ಓಕೆ ಫ್ರೆಂಡ್ಸ್, ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು. ಬೆಡ್ಶೀಟೆಲ್ಲ ಮಚ್ಚಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟ್ ಬೇರೆ ಹಾಕಬೇಕು. ಟೈಮ್ ಆಗುತ್ತೆ. ಇದೇ ಥರ ಮಾತಾಡ್ಕೊಂಡಿದ್ದೆ ನಾನು. ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ, ಓಕೆ? ಸ್ನಾನ ಮಾಡಿಸ್ಬೇಕು ಕಣ್ಣುಗೆ, ಬೇಗ ಹೋಗಿ ನಡಿ. ಹೆಣ್ಮಕ್ಳ ಕೆಲಸ ಸ್ಟಾರ್ಟ್ ಆಗೋದು ಬೆಳಗ್ಗೆ ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ಫ್ರೆಂಡ್ಸ್. ರಂಗೋಲಿ ಹಾಕಿದ್ಮೇಲೆ ನೆಕ್ಸ್ಟು ಕೆಲಸನೇ ಬೆಡ್ನ ಕ್ಲೀನ್ ಮಾಡೋದು. ಸೊ ಬೆಡ್ಶೀಟ್ಸ್ ಎಲ್ಲ ಮಡ್ಚಿಬಿಟ್ಟು ನೀಟಾಗಿ ಬೆಡ್ಶೀಟ್ ಚೇಂಜ್ ಮಾಡಿ ಬೆಡ್ ಮೇಲೆ ನೀಟಾಗಿ ಬೆಡ್ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ. ಸೊ ಆ ಕೆಲಸ ಮಾಡಿದ್ಮೇಲೆ ಒಂದು ತೃಪ್ತಿ ಸಿಗುತ್ತಲ್ವ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ನನಗೆ. ಸೊ ನಾವಷ್ಟೇ ಹೆಣ್ಮಕ್ಳು ಮಾಡೋ ಕೆಲಸದಲ್ಲೇ ಖುಷಿ ಪಡ್ತೀವಿ. ಬೆಡ್ಶೀಟ್ ಇತ್ತು, ಸೊ ಅದನ್ನು
ವಾಶ್ಗೆ ಆಗ್ತಾಯಿದೆ ಫ್ರೆಂಡ್ಸ್. ಏರಿಯಲ್ ಲಿಕ್ವಿಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಮತ್ತು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡಿ. ನಿಧಾನ ಬೀಳ್ತೀಯಾ? ನೈಟ್ ಎಲ್ಲ ವಾಶ್ ಮಾಡಿದ್ದು ಫ್ರೆಂಡ್ಸ್. ಈ ಕಪ್ಸ್ ಎಲ್ಲ ಯೂಸ್ ಮಾಡಿದ್ದು ನಮ್ಮ ಪುಟಾಣಿಗಳು. ಸೊ ಎಲ್ಲ ವಾಶ್ ಮಾಡಿ ಜೋಡಿಸಿ ಇಟ್ಟಿದ್ದೆ. ಈಗ ಇದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು. ಇಲ್ಲಿ ಕಿಚನ್ ಡ್ರಾ ಸ್ವಲ್ಪ ಗಲೀಜಾಗಿತ್ತು ಫ್ರೆಂಡ್ಸ್. ಸೊ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ನಾರಲ್ಲಿ ಉಜ್ಜುತ್ತಾ ಇದ್ದೀನಿ. ಸೊ ನೀಟಾಗಿ ಹೋಗ್ತಾ ಇದೆ. ಪೇಪರ್ ಹಾಕೋದು ಮರ್ತು ಬಿಟ್ಟಿದ್ದೀನಿ ಕೆಳಗಡೆ. ನಾನು ಹಾಗೆ ಎಲ್ಲ ಇಟ್ಬಿಟ್ಟಿದ್ದೆ. ಚಾಕು ಅದೆಲ್ಲ ಇಟ್ಟರೆ ಒಂಥರ ಸಿಲ್ಮಿಡ್ದಂಗೆ ಆಗಿಬಿಡುತ್ತೆ. ಸೊ ಸೇಮ್ ಅದೇ ಥರ ಆಗಿಬಿಟ್ಟಿತ್ತು. ತುಂಬ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿತ್ತು. ನೋಡಿರಲಿಲ್ಲ ನಾನು. ಸೊ ನೋಡಿದ್ರೆ ಫುಲ್ಲು ಕೆಳಗಡೆ ಎಲ್ಲ ಮಾರ್ಕ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನೀಟಾಗಿ ನಾರಲ್ಲಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಈಗ ಪೇಪರ್ ಹಾಕ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಸೊ ಪೇಪರ್ ಹಾಕಿದ್ರೆ ಅಷ್ಟೊಂದು ಗಲೀಜಾಗಲ್ಲ. ಸೊ ಅದಕ್ಕೆ ಪೇಪರ್ ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.